ಹೆಲೋ ಗೈಸ್, ನನ್ನ ಮಿನಿ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಳ್ತೀನಿ. ತಿಲಕದ್ದು ನೋಡಿ, ಆಲ್ರೆಡಿ ಆಲ್ಮೋಸ್ಟ್ ಹೋಗಿದೆ ತಿಲಕ. ಈಗ ಮತ್ತೊಂದು ಮಿನಿ ಬ್ಲಾಗ್ ಆಗುತ್ತಾ ಗೊತ್ತಿಲ್ಲ. ನಾವು ಗುರುವಾರ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಅಲ್ಲಿಂದ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ತೀವಿ, ಬನ್ನಿ. ಸೊ ಫಸ್ಟ್ ಅರ್ಪಿತಂದು ಚಪ್ಪಲಿ ತಗೊಂಡ್ವಿ. ಅವಳ ಚಪ್ಪಲಿ ಸರಿ ಇರಲಿಲ್ಲ ಅಂತ. ಇದು ಎಲ್ಲಿಂದ ತಗೊಂಡ್ವಿ ಅಂದರೆ ಗುರುವಾಯೂರು ಇದು ಹತ್ತಿರ ಫೇಮಸ್ ಇದೆಯಲ್ಲ ಪ್ರಿಯಾಂಕಾ ಫ್ಯಾನ್ಸಿ ಶಾಪ್ ಅಂತ, ಅದರ ಈಚೆಗಡೆನೇ ಒಂದು ಚಪ್ಪಲಿ ಅಂಗಡಿ ಇತ್ತು, ಅಲ್ಲಿಂದ ತಗೊಂಡಿದ್ವಿ. ಆಮೇಲೆ ಟಿ ಶರ್ಟ್ ತಗೊಂಡಿದ್ದೀವಿ. ಅಲ್ಲಿ ಇದು ಎಲ್ಲ ಇದಿರೋ ಪ್ರಿಂಟ್ ಕಲ್ಚರ್ನದು ಫುಲ್. ಇದಕ್ಕೆ ಎಷ್ಟು ಹಣ ಆಯಿತು ಅಂತ ನಂಗೆ ನೆನಪಿಲ್ಲ ಸರಿಯಾಗಿ. ಇದು ಅಮ್ಮನ ಫ್ರೆಂಡ್ನವ್ರಿಗೆ ಕೊಡೋಕ್ಕೆ ತಗೊಂಡಿದ್ದು. ಒಂದು ಅಪ್ಪಂಗೆ ತಗೊಂಡಿದ್ದೀವಿ, ಅದು ಬರ್ಡೇ ಅಂತ ಗಿಫ್ಟು ಸರ್ಪ್ರೈಸ್. ಆಮೇಲೆ ನಾವು ಮ್ಯಾಚಿಂಗ್ ಲೆಹಂಗ, ಅಮ್ಮನೂ ಸ್ಯಾರಿ ತಗೊಂಡು ರೆಡ್ ನಮ್ಮ ಜೊತೆ ಮ್ಯಾಚ್ ಮಾಡೋಕ್ಕೆ. ಆಮೇಲೆ ಅಮ್ಮಂಗೂ ಮ್ಯಾಚಿಂಗ್ ಲೆಹಂಗ ಸಿಕ್ತು, ಸೊ ಅದಕ್ಕೆ ಅದನ್ನು ಫ್ರೆಂಡಿಗೆ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನೋಡಿ ಕಾರಿಗೆ ಹ್ಯಾಂಗಿಂಗ್ ಇದು ತಗೊಂಡಿದ್ದೀವಿ. ಇದು ಒಂದು ಅಮ್ಮನ ಫ್ರೆಂಡ್ಗೂ ಕೊಡ್ತೀವಿ. ಆಮೇಲೆ ಹರಿಚಂದನ ನೋಡಿ, ಅಮ್ಮ ತಗೊಳ್ಳೋಣ ಅಂದರು. ನಾನು ಗೋಪಿಚಂದನ ಬೇಕು ಅಂದೆ, ಅಮ್ಮ ಹರಿಚಂದನನೂ ಇರಲಿ ಅಂದರು. ಸೊ ಆಮೇಲೆ ಇದು ವಿಭೂತಿನ ಗಂಧ ಇದು ಇಷ್ಟು ತಗೊಂಡ್ವಿ. ಇದೊಂದು ಅಂಗಡಿಯಿಂದ ತಗೊಂಡ್ವಿ. ಇದು ಮತ್ತೊಂದು ಅಂಗಡಿಯಿಂದ ಕೃಷ್ಣನಿದು ಕಾರಲ್ಲಿ ಇಡೋದು ಒಂದು ನಮಗೆ, ಇನ್ನೊಂದು ಅಮ್ಮನ ಫ್ರೆಂಡಿಗೆ. ಆಮೇಲೆ ನೋಡಿ, ಇದು ಆರನ್ಮೂಲ ಕನ್ನಡಿ ಅಂತ ಹೇಳ್ತಾರಲ್ವ, ಆ ರೀತಿ ಇದು ವಿಷು ಕಣಿ ನೋಡುವಾಗ ಬೇಕಾಗುತ್ತೆ ಅಂತ ಅದನ್ನು ತಗೊಂಡ್ವಿ. ಇದೊಂದು ಅಂಗಡೀಲಿ ತಗೊಂಡ್ವಿ, ಬೇರೆ ಅಂಗಡಿ. ಆಮೇಲೆ ಇದು ಪ್ರಿಯಾಂಕಾ ಫ್ಯಾನ್ಸಿ ಶಾಪಿಂದ ತಗೊಂಡಿದ್ದು. ಎಲ್ಲ ಇದೆ ಅಲ್ಲಿ, ತುಂಬ ರಶ್ ಮಾತ್ರ. ಈಸ್ಟ್ ನಾಡದಲ್ಲಿ ಇದೆ ಆಯಿತಾ. ನೋಡಿ ಇಷ್ಟೆಲ್ಲ ತಗೊಂಡಿದ್ದೀವಿ, ಒಂದೊಂದೇ ತೋರಿಸ್ತೀವಿ. ಇದು ಸ್ಪ್ರೇ ಬಾಟ್ಲು, ಆಮೇಲೆ ಸ್ಪೂನ್ 20 ರೂಪೀಸ್. ಇದಕ್ಕೆ 5 ತಗೊಂಡಿದ್ದೀವಿ. ನೋಡಿ ಅಮ್ಮ 5 ತಗೊಂಡ್ರು. ಸೊ ಇದಕ್ಕೆ 30 ರೂಪೀಸ್ ಆಯಿತಾ. ಆಗ ಇದು ಪ್ರೈಸ್ ತೋರಿಸ್ಲಿಲ್ಲ ಅಲ್ಲ, ಸೊ ಈಗ ತೋರಿಸ್ತಿದ್ದೀನಿ. ಆಮೇಲೆ ರಬ್ಬರ್ ಬ್ಯಾಂಡ್, ಇದಕ್ಕೆ 20 ರೂಪೀಸ್, 10-15 ಇದೆ ಇದರಲ್ಲಿ. ಇವಳಿಗೆ ಈ ರೀತಿ ಮಾಲೆ ತಗೊಂಡ್ಳು, ಇದಕ್ಕೆ ಎರಡಕ್ಕೂ 30 ರೂಪೀಸ್ ನೋಡಿ. ಆಮೇಲೆ ಬೊಟ್ಟು, ಇದು ಸ್ಟಿಕ್ಕರ್, ಇದರಲ್ಲಿ ಹಣ ಬರೆದಿಲ್ಲ, ಸೊ ಗೊತ್ತಿಲ್ಲ. ಆಮೇಲೆ ಅಮ್ಮ ಈ ಮಾಲೆ ತಗೊಂಡ್ರು, ಇದೆರಡು ನೆಕ್ಲೆಸ್ ಚೆನ್ನಾಗಿದೆ ಅಲ್ವಾ. ಇದಕ್ಕೆ ಎರಡಕ್ಕೂ 115. ಕಡಿಮೆ ಅಂತ ಹೇಳ್ತಾರೆ ಅಂತ ಹೋದರೆ ತುಂಬ ರೇಟ್ ಇತ್ತು. ಅಲ್ಲಿ ಇವಳಿಗೆ ಬಳೆ ನೋಡಿದ್ವಿ, ಅವಳಿಗೆ ಸರಿ ಸೈಜ್ ಸಿಗಲ್ಲ ಅಂತ ಬ್ರಾಸ್ಲೆಟ್ ತಗೊಂಡ್ವಿ. ಆಮೇಲೆ ಈ ಪಿಂಟ್ರೆಸ್ಟ್ ಟ್ರೆಂಡಿ ಬಳೆ ಕೂಡ ತಗೊಂಡ್ವಿ ಇವಳಿಗೆ, ಅರ್ಪಿತನಿಗೆ. ನಮ್ಮ ಹತ್ರ ಇದೆ, ಇವಳ ಹತ್ರ ಇಲ್ಲ, ಸೊ ಇವಳಿಗೆ ತಗೊಂಡ್ವಿ. ಆಮೇಲೆ ಅಮ್ಮ ಈ ರೀತಿ ಕ್ಲಿಪ್ಸ್ ತುಂಬ ತಗೊಂಡಿದ್ದಾರೆ. ಜಾಸ್ತಿ ಚಿಟ್ಟೆನೇ ಇದೆ ನೋಡಿ, ಚಿಟ್ಟೆ ದೊಡ್ಡದು ಸಣ್ಣದು ಎಲ್ಲ ಕ್ಲಿಪ್ ತಗೊಂಡಿದ್ದಾರೆ. ಒಂದೊಂದೇ ತೋರಿಸ್ತಿದ್ದೀನಿ ನಾನು. ಆಮೇಲೆ ಇವಳು ಒಂದು ಕ್ಲಿಪ್ ತಗೊಂಡ್ಳು, ಅವಳಿಗೆ ಬೇಕು ಅಂತ. ಅವಳ ಫೇವ್ರೆಟ್ ಕಲರ್ ಪಿಂಕ್. ಆಮೇಲೆ ಸ್ಟೇಷ್ನರಿ ಕೂಡ ಇದೆ. ನಾವು 4 ಪೆನ್ ತಗೊಂಡ್ವಿ ನೋಡಿ. ಇನ್ನೊಂದು ಕ್ಲಿಪ್ ತೋರ್ಸೋಕೆ ಬಿಟ್ಟು ಹೋಗಿತ್ತು. ಇದಕ್ಕೆ ಎಷ್ಟು ಸರಿ ಕಾಣಿಸಿಲ್ಲ, 59-60 ರೂಪೀಸ್. ಇದು ನೋಡೋಕೆ ಬ್ರಾಸ್ಲೆಟ್ ಥರ ಇದೆ ಅಲ್ವಾ, ಬ್ರಾಸ್ಲೆಟ್ ಅಂದ್ಕೊಳ್ಬೇಡಿ, ಇದು ರಬ್ಬರ್ ಬ್ಯಾಂಡ್ ಅಲ್ವಾ. ಇವಳಿಗೆ ಡೈಲಿ ಯೂಸ್ಗೆ ಅಂತ 2 ಮಾಲೆ ಇವಳಿಗೆ ತಗೊಂಡ್ವಿ. ಆಮೇಲೆ ನನಗೆ ಸ್ಕೇಲ್ ಇರಲ್ಲ ಅಂತ ಸ್ಕೇಲ್ ತಗೊಂಡೆ. ಆಮೇಲೆ ಒಂದು ವೈಟ್ನರ್ ಕೂಡ ತಗೊಂಡೆ ನೋಡಿ. ನೇಲ್ ಪಾಲಿಷ್ ಕೂಡ ತಗೊಂಡ್ವಿ. ರೆಡ್ ಕಲರ್ ನಾನು ಚೂಸ್ ಮಾಡಿದೆ, ವೈಟು ಇವಳು ಇರಲಿ ಅಂತ ಹೇಳಿದ್ಲು ಅರ್ಪಿತಾ. ಸೊ ವೈಟ್ ರೆಡ್ ನೇಲ್ ಪಾಲಿಷ್ 2. ಆಮೇಲೆ ನನ್ನ ಬೆಸ್ಟಿಗೆ ನಾನು ಏನಾದ್ರು ಕೊಡಬೇಕಲ್ವ, ಇದೊಂದು ಬ್ರಾಸ್ಲೆಟು. ಮತ್ತು ಗುರುವಾರಿಗೆ ಹೋಗಿದ್ವಲ್ಲ, ಹಾಗೆ ಅಲ್ಲಿ ಒಂದು ಕೀ ಚೈನ್ ತಗೊಂಡ್ವಿ. ಅಮ್ಮ ಇದು 30 ರೂಪಾಯಿದು ಪೈನಾಪಲ್ ರೀತಿ ಇರೋ ಇಯರಿಂಗ್ ತಗೊಂಡಿದ್ದಾರೆ. ಆಮೇಲೆ ನಾನು ಈ ರಿಂಗು ತೆಕ್ಕೊಂಡೆ ನೋಡಿ, ಕೃಷ್ಣನ ಇದಿದೆ ಚಿತ್ರ. ಇವಳಿಗೂ ತಗೊಂಡೆ, ಬಟ್ ಇವಳು ತಗೊಳ್ಳಿಲ್ಲ, ಸ್ವಲ್ಪ ಬ್ಲರ್ ಇದೆ, ಕ್ಯಾಮರಾ ಕಾಣಿಸ್ತಿಲ್ಲ. ಇನ್ನೂ ಇದೆ, ಇಷ್ಟಿದೆ ಚೀಲದಲ್ಲೇ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಈ ಬೈಂಡ್ ತಗೊಂಡ್ವಿ, ಇದಕ್ಕೆ 50 ರೂಪಾಯಿ, ಅಲ್ಲ 60 ರೂಪಾಯಿ. ಈ ಗ್ರೀನ್ ಅದಕ್ಕೆ 60 ರೂಪಾಯಿ, ಇನ್ನೊಂದಕ್ಕೆ 55. ಸೊ ನಾವು ಪೌಚ್ ಕೂಡ ತಗೊಂಡ್ವಿ. ಈ ಬ್ಲ್ಯಾಕ್ ಒನ್ ನನಗೆ, ಇದು ಇವಳು ತಗೊಂಡ್ಳು. ಇದ್ರದ್ದು
ರೇಟ್ ಬಂದುಬಿಟ್ಟು ಕಾಣ್ತಿಲ್ಲ, 1 ಮಿನಿಟ್. ಸೊ ಇದಕ್ಕೆ 95, ಇವಳದಕ್ಕೆ 60 ರೂಪೀಸ್. ಆಮೇಲೆ ಅಮ್ಮ ಇದು ಹ್ಯಾಂಗಿಂಗ್ ಬಟ್ಟೆ ಒಣಗಿಸೋಕೆ ಏನೋ ತಗೊಂಡಿದ್ದಾರೆ, 85 ರೂಪೀಸ್ ಇದು. ಆಮೇಲೆ ಇದು 4-in-1 ಬ್ರಷ್, 50 ರೂಪೀಸ್ ಇದಕ್ಕೆ. ಇದನ್ನು ತೋರಿಸಿದ್ವಲ್ಲ, ಇಷ್ಟೆಲ್ಲ ಇದೆ, ಇಷ್ಟೇ ತಗೊಂಡಿದ್ದು ನಾವು. ಆದರೆ ಬಿಲ್ ಎಷ್ಟಾಯಿತು ಗೊತ್ತಾ? ಇದು ನೋಡಿ, ಅಂಗಡಿಯಿಂದ ತಗೊಂಡಿದ್ದು, ಇದು ಅಲ್ಲಿಂದ ಅಲ್ಲ, ಅಮ್ಮಂಗೆ ಇದು ಸೇಮ್ ಇದು ಸಿಕ್ತು, ಸೊ ತಗೊಂಡ್ವಿ, ಸೇಮ್ ಮಾಡ್ಬೋದಲ್ವಾ ಅಂತ. ಮೂವರಿಗೂ ಸೇಮ್ ಕಲರ್. ಅಮ್ಮಂದು ಮಾತ್ರ ಸ್ವಲ್ಪ ಚೇಂಜ್ ಇದೆ, ಬೇರೆ ಅಂಗಡಿಯಿಂದ ತಗೊಂಡಿದ್ದಲ್ವ ಅದಕ್ಕೆ. ನೋಡಿ, ಪ್ರಿಯಾಂಕಾ ಫ್ಯಾನ್ಸಿ ಶಾಪಲ್ಲಿ ಎಷ್ಟು ಬಿಲ್ ಆಯಿತು ಅಂತ ತೋರಿಸ್ತೀನಿ. ಅಷ್ಟೇ ತಗೊಂಡಿದ್ದು ನಾವು, ಜಾಸ್ತಿ ಏನು ತಗೊಂಡಿರಲಿಲ್ಲ. ಅಷ್ಟಕ್ಕೆ 1000 ಹತ್ತಿರ ಆಗಿದೆ, 2000 ಹತ್ತಿರನೇ ಆಗಿದೆ. 1700 ಸಮಥಿಂಗ್ ಆಗಿದೆ ನೋಡಿ ಗಾಯ್ಸ್. ಕಡಿಮೆ ಅಂದ್ಕೊಂಡು ಹೋಗಬೇಡಿ, ಇಷ್ಟ ಆಗುತ್ತೆ. ತುಂಬ ರಶ್ ಕೂಡ ಇದೆ. ಆಮೇಲೆ ಪ್ರಸಾದ, ಇದು ಪಾಲ್ ಪಾಯಸಂ. ಇದನ್ನ ಕಾರಲ್ಲೇ ತಿಂದು ಮುಗಿಸಿದ್ವಿ, ಡಬ್ಬಿ ಮಾತ್ರ ತಗೊಂಡು ಬಂದಿದ್ದೀವಿ. ಯಾಕಂದರೆ ಇದು ಹಾಳಾಗುತ್ತೆ ಅಂತ, ಹಾಲಿಂದ ಮಾಡಿದ್ದಲ್ವಾ. ಸೊ ಇದು ಕಳಬಂ ಪ್ರಸಾದಂ ಅಂತ, ಗಂಧ ಇದು ಕುಂಕುಮ, ಶುಗರ್ ಪ್ರಸಾದಂ ಅಂತ ಸಕ್ಕರೆ ಪುಡಿ. ಇದು ನೋಡಿ, ಈ ಚೀಲದಲ್ಲಿ ನಮಗೆ ಸಿಕ್ಕಿದ್ದು. ಈ ಒಂದರಲ್ಲಿ ಯಶೋಧ ಮತ್ತು ಇನ್ನೊಂದರಲ್ಲಿ ಕೃಷ್ಣ. ಹೀಗೆ ಬೆಣ್ಣೆ ಕದಿಯೋದೇನೋ ನೋಡಿ. ಇದು ಇನ್ನೊಂದು ಪಾಯಸ, ಘೀ ಪಾಯಸಂ, ತುಪ್ಪದಿಂದ ಮಾಡಿರ್ತಾರೆ. ಇದು ಶಬರಿಮಲೆಯಲ್ಲಿ ಸಿಗೋ ರೀತಿ ಸೇಮ್ ಇದೆ. ಬಟರ್ ಪ್ರಸಾದಮು ತಗೊಂಡ್ವಿ, ಕೃಷ್ಣನಿಗೆ ನೈವೇದ್ಯ ಮಾಡಿರೋ ಬೆಣ್ಣೆ. ಮತ್ತು ಒಂದು ಬಾಳೆಹಣ್ಣು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಶುಗರ್ ಪ್ರಸಾದ ಇನ್ನೊಂದು ತಗೊಂಡಿದ್ದೀವಿ ಅಷ್ಟೇ. ಸೊ ಓಕೆ ಬಾಯ್. ಇದರಲ್ಲ ಇಷ್ಟೇ ನಾವು ಪರ್ಚೇಸ್ ಮಾಡಿದ್ದು. ಆಮೇಲೆ ಪ್ರಸಾದ ಕೂಡ ತೋರಿಸಿದ್ನಲ್ಲ, ವ್ಲಾಗ್ ಮಾಡಬೇಕು ಅಂತಲೇ ಆ್ಯಕ್ಚುಲಿ ಇದ್ವಿ ನಾವಿಬ್ಬರು ಚೂರು ಮಾಡಿದ್ವಿ. ಆಮೇಲೆ ನಮಗೆ ಸರಿ ಮಾಡೋಕ್ಕಾಗಿಲ್ಲ, ಅಲ್ಲಿ ತುಂಬ ಸುಸ್ತು ಆಗಿತ್ತು, ಸರಿ ಆಗಲಿಲ್ಲ. ಸೊ ನಾವು ವೀಡಿಯೋ ಮಾಡಿಲ್ಲ. ಶಾರ್ಟ್ಸ್ ಅಂದರೆ ನಾವು ಯಾವುದೆಲ್ಲ ಡ್ರೆಸ್ ಹಾಕಿದ್ವಿ, ಟ್ರಾನ್ಸ್ಲೇಷನ್ ಕೂಡ ಮಾಡಬೇಕು ಅಂತಿದ್ವಿ, ಅದು ಕೂಡ ಸರಿಯಾಗಿಲ್ಲ. ಬಟ್ ಏನೆಲ್ಲ ತಂದಿದ್ದೀವಿ ಅಂತ ಪರ್ಚೇಸ್ ಮಾಡಿದ್ದೀವಿ, ಅಟ್ಲೀಸ್ಟ್ ಅದನ್ನಾದ್ರು ತೋರಿಸೋಣ ಅಂತ ತೋರಿಸಿದ್ದೀವಿ. ಹೋಪ್ ಯು ಲೈಕ್ ಇಟ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.